ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆ ಹತ್ರನೇ ವಿಶಾಲ್ ಮಾಡ್ತಿದ್ದೆ. ಅಂದರೆ ಒಂದು 10 ನಿಮಿಷದ ದಾರಿ ನಮ್ಮ ಮನೆಗೂ ವಿಶಾಲ್ ಮಾಡ್ತೀನಿ. ಹೋಗ್ಬಿಟ್ಟು ಬರೋಣ, ಮಕ್ಕಳಿಗೆ ಯಾವ್ದಾದ್ರು ಬಟ್ಟೆ ಸಿಗುತ್ತಾ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ದೀನಿ. ಬಟ್ ಯಾವುದೂ ಕಲೆಕ್ಷನ್ ಆಗಿರಲಿಲ್ಲ, ಅಲ್ಲಿರಲಿಲ್ಲ ಯಾವುದು. ಸರಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹಾಗೆ ತಿಂಡಿಗೆ ಬನ್ಸಿ ರವೆ ಹಾಕಿ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿಕೊಂಡು ಟಿಫನ್ ಮಾಡಿ ಹೋಗಿದ್ವಿ. ಅಲ್ಲೆಲ್ಲ ಏನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಇವಾಗ ಕ್ವಿಕ್ಕಾಗಿ ಬನ್ಸಿ ರವೆ ಹಾಕಿ ಉಪ್ಪಿಟ್ಟು ಮಾಡೋದು ಯಾವ ಥರ ಅಂತ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಬಾಣಲಿ ಇಟ್ಕೊಂಡು ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಇದ್ದರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರಿಬೇಕು. ಹಾಗೆ ಈರುಳ್ಳಿ ಒಂದು 3 ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಸಿರು ಮೆಣಸಿನ್ಕಾಯಿ 1-2, ಕರಿಬೇವು ಎಲ್ಲ ಹಾಕಿ ಈಗ ಸ್ವಲ್ಪ ಹಂಗೆ ಸೋಟಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಈರುಳ್ಳಿ ಅಂತ ಆದಮೇಲೆ ಇವಾಗ ತರಕಾರಿ ಟೊಮೊಟೊ ಎಲ್ಲ ಆ್ಯಡ್ ಮಾಡಿಕೊಂಡು ಹುರಿಬೇಕು. ಆ ಕಡೆ ಹಂಗೆ ಇನ್ನೊಂದು ಕಡೆ ಸ್ಟವ್ ಹಚ್ಚಿ ರವೆ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಹುರಿದ್ಮೇಲೆ ಈ ಕಡೆಗೆ ಹಾಕೋಣ ಅಂತ ಅಂದ್ಕೊಂಡು ಹುರಿತಾ ಇದ್ದೀನಿ. ಇವಾಗ ತಿಂಡಿ ತಿಂದಮೇಲೆ ನಾವು ವಿಶಾಲ್ ಮಾರ್ಟ್ಗೆ ಹೋಗಬೇಕು. ಹಂಗಾಗಿ ಬೇಗ ತಿಂಡಿ ಮಾಡಿಕೊಂಡು ಹೊರಡೋಣ ಅಂದ್ಕೊಂಡಿದ್ದೀನಿ. ಸಂಡೇ ಬೇರೆ ಜನ ರಶ್ ಇರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಅಲ್ಲಿ ಹೋದ್ಮೇಲೆ ಅಷ್ಟೊಂದೇನು ರಶ್ ಇರಲಿಲ್ಲ. ಹಂಗಾಗಿ ಕಲೆಕ್ಷನ್ ಕೂಡ ಯಾವುದೂ ಇರಲಿಲ್ಲ. ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಟಾಪ್ಗಳಾಗಲಿ ಯಾವುದೂ ಕಲೆಕ್ಷನ್ ಇರಲಿಲ್ಲ. ಇನ್ನು ಸರಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಹಂಗೆ ಹೋಗಿ ಹಾಸ್ಪಿಟಲ್ಗೆ ಇಂಜೆಕ್ಷನ್ ಹಾಕಿಸ್ಕೊಂಡು ಹಂಗೆ ವಿಶಾಲ್ ಮಾರ್ಟ್ ಹತ್ರ ಹೋಗಿದ್ವಿ. ಇವಾಗ ನೋಡಿ 1.5 ಲೋಟ ನಾನು ರವೆ ತೊಗೊಂಡಿದ್ದೀನಿ. ಅದಕ್ಕೆ 3.5 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಇದು ಬನ್ಸಿ ರವೆ ಆಗಿರೋದ್ರಿಂದ ಹಳ್ಕೊಳ್ಳುತ್ತೆ ಹಂಗೆ ರವೆ ಎಲ್ಲ, ಹಾಗಾಗಿ ನೀರು ಜಾಸ್ತಿ ಬೇಕು. ಹಾಗಾಗಿ ನಾನು ಹಾಕ್ಕೊಂಡಿದ್ದು ನೋಡಿ. ಇವಾಗ ಕ್ಯಾರೆಟ್ ಎಲ್ಲ ಬೆಂದಿದೆ. ತರಕಾರಿ ಬೆಂದಮೇಲೆ ಇವಾಗ 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೆ ನಾನು ಅವಾಗೆ ತರಕಾರಿ ಬೇಯೋಕ್ಕೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಟೋಟಲ್ 3 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಅಂದರೆ ಚಿಕ್ಕ ಸ್ಪೂನ್ ಇದು ನಮ್ಮದು. ಇವಾಗ ಬೆಂದಿದೆ ತರಕಾರಿ ಎಲ್ಲ. ಇವಾಗ ರವೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ತಿರುಗಿಸ್ತಾ ಇರಬಾರ್ದು, ಇದು ಹಂಗೆ ಕ್ಲೋಸ್ ಮಾಡಿಬಿಡಬೇಕು. ಈಗ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಪ್ಲೇಟಲ್ಲಿ ಕ್ಲೋಸ್ ಮಾಡಿಬಿಡ್ತೀನಿ. ಒಂದು 2 ಸೆಕೆಂಡ್ ಅಷ್ಟೇ, ಅದು ಸಿಡಿತಾ ಇರುತ್ತೆ ಮುಖಕ್ಕೆ ಅಂತ ಅಷ್ಟೇ. ಆಮೇಲೆ ಇವಾಗ 2 ಸೆಕೆಂಡ್ ಆದಮೇಲೆ ನೋಡಿ, ಇವಾಗ ಎಲ್ಲ ಅಡ್ಜಸ್ಟ್ ಅಲ್ಲಿಗೆ ಕರೆಕ್ಟಾಗಿ ಆಗಿಬಿಟ್ಟಿದೆ. ಇವಾಗ ನೋಡಿ ಸಾಫ್ಟಾಗಿ ಉದುದ್ರಾಗಿದೆ, ಚೆನ್ನಾಗಿದೆ. ಅಂದರೆ ಎಣ್ಣೆ ಒಂಚೂರು ಜಾಸ್ತಿ ಹಾಕ್ಕೊಬೇಕು ಉಪ್ಪಿಟ್ಟು ಮಾಡಬೇಕಂದ್ರೆ. ಇವಾಗ ಇದ್ರ ಜೊತೆಗೆ ಮೊಸರು ಹಾಕ್ಕೊಂಡು ಇವಾಗ ಟಿಫನ್ ಮಾಡಿ ನಾವು ವಿಶಾಲ್ ಮಾಲ್ಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಮಕ್ಕಳು ಗೊಂಬೆ ಕೇಳ್ತಾಯಿದ್ರು. ಹಂಗಾಗಿ ಗೊಂಬೆ ತಗೊಟ್ರು ನಮ್ಮ ಮನೆಯವರು. ಅವ್ರು ಹಠ ಬಿಡಲೇ ಇಲ್ಲ, ಗೊಂಬೆ ಇದೇ ಬೇಕು ಅದೇ ಬೇಕು ಅಂತ ಹಠ ಮಾಡ್ತಾಯಿದ್ರು. ಇನ್ನು ಅಳ್ತಾರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಅದೇ ಗೊಂಬೆ ಕೊಡಿಸಿದ್ರು. ಅವ್ರು ಯಾವ್ಯಾವ್ದು ಇಷ್ಟಪಟ್ಟಿದ್ರು ಅದನ್ನೇ ಕೊಡಿಸಿದ್ರು. ಯಾವ ಥರದ ಗೊಂಬೆ ತೊಗೊಂಡಿದ್ದಾರೆ ನೋಡಿ. ಇವಾಗ ಇಲ್ಲಿ ಮಕ್ಕಳ ಬಟ್ಟೆ ತೊಗೊಳ್ಳೋಣ ಅಂತ ಬಂದ್ವಿ. ಅದೇ ಮಕ್ಕಳ ಬಟ್ಟೆ ಯಾವ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ. ಇನ್ನು ಸರಿ ಅಂತ ಅಂದ್ಕೊಂಡು ನಾನೊಂದು ಟಾಪು ಪ್ಯಾಂಟು ಸೆಟ್ ಬರುತ್ತಲ್ಲ ಅದರಲ್ಲಿ ತಗೊಂಡು ಇನ್ನು ಗೊಂಬೆ ನೋಡಿ ಅವ್ರು ಯಾವ್ದಾವ್ದು ಎತ್ಕೊಂಡಿದ್ದಾರೋ ಅದನ್ನೇ ಕೊಡಿಸಿದ್ವಿ. ನನ್ನ ದೊಡ್ಡ ಮಗಳಂತೂ ಹಿಡ್ದಿದ್ದೆ ಹಠ ಹಿಡಿದ್ಬಿಟ್ಲು, ಅಳಕ್ಕೆ ಶುರು ಮಾಡಿಬಿಟ್ಲು ನನಗೆ ಅದೇ ಬೇಕು ಅಂತ. ಅದು ನೋಡಿದ್ರೆ 700 ಇತ್ತು. ಇನ್ನು ಹೋಗ್ಲಿ ಅಳ್ತಾಳಲ್ಲ ಅಂತ ಅಂದ್ಕೊಂಡು ಅದನ್ನೇ ಹಿಡ್ಕೊಂಡ್ಬಿಟ್ಟಿದ್ಲು. ಇನ್ನು ಚಿಕ್ಕ ಮಗಳು ಒಂದು ಗೊಂಬೆ ತೊಗೊಂಡ್ಲು. ಇನ್ನು ನನ್ನ ತಂಗಿ ಮಗಳು ಕೂಡ ಬಂದಿದ್ಲು. ಅವ್ರ ಮನೇಲಿ ತುಂಬ ಇದ್ದಾವೆ ಗೊಂಬೆಗಳಂತೇಳಿ ಅವಳು ಯಾವುದೂ ತೊಗೊಳ್ಳಿಲ್ಲ. ಇನ್ನು ಹಿಂಗೆ ತಗೊಂಡು ಸ್ವಲ್ಪ ಇನ್ನು ಈ ಕಡೆ ತಿಂಡಿ ಬಿಸ್ಕೆಟ್ ಇವೆಲ್ಲ ಇದು ನಾವೇನು ಜಾಸ್ತಿ ತಗೊಂಡಿಲ್ಲ. ಅಂದರೆ ಏನು ಈಗ ಲಾಸ್ಟ್ ವೀಕೇನೋ ಹೋಗಿ ಬಂದಿದ್ವಿ. ಹಂಗಾಗಿ ಏನು ಪರ್ಚೇಸ್ ಮಾಡೋದಿರಲಿಲ್ಲ ಅಂತ ಸಿಂಪಲ್ಲಾಗಿ ತೊಗೊಂಡು. ಇಲ್ಲೊಂದು ಮ್ಯಾಟ್ ಒಂದು ತೊಗೊಂಡ್ರೆ 2 ಅಂತ ಬೈ 1 ಗೆಟ್ 1 ಫ್ರೀ ಹಾಕಿದ್ರು. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ ಯಾವ ಥರ ಗೊಂಬೆ ತೊಗೊಂಡಿದ್ದಾರೆ ನೋಡಿ.